श्री सच्चिदानंद सद्गुरु साईनाथ महाराज की जय। सदा निम्बवृक्षस्य मूलाधिवासात् सुधाश्राविणं तेक्तमप्यप्रियन्तं तरुं कल्पवृक्षाधिकं साधयन्तं नमामीश्वरं सद्गुरुं साईनाथं। ಶ್ರೀ ಸಾಯಿನಾಥರವರ ಸನದು ಮತ್ತು ನುಡಿಮುತ್ತುಗಳು. ಮೋಕ್ಷ ಮಾರ್ಗ, ಸಂಸಾರ. ಎನ್.ಜಿ. ಚಂದೋರ್ಕರ್ ಅವರು ಬಾಬಾ ಅವರಿಗೆ ನಮಿಸಿ, ಈ ಸಂಸಾರ ನನಗೆ ಸಾಕಾಗಿ ಹೋಗಿದೆ. ಶಾಸ್ತ್ರಗಳು ಹೇಳಿರುವಂತೆ ಈ ಸಂಸಾರ ನಿಸ್ಸಾರ, ಅಪ್ರಯೋಜಕ. ಇದರ ಗರಿಗಳನ್ನು ಕತ್ತರಿಸಿ ನನ್ನನ್ನು ಸಲಹಿರಿ ಬಾಬಾ. ಈಗ ಸಂತೋಷವಾಗಿರುವುದು ಕೊನೆಗೆ ದುಃಖ ಅಂತ್ಯ ಕಾಣುತ್ತದೆ. ನಮ್ಮ ಹಣೆ ಬರಹ ನಮ್ಮನ್ನು ಸೊಗಸಾದ ನೃತ್ಯಕ್ಕೆ ಕರೆದೊಯ್ಯುತ್ತದೆ. ನಾನು ಈ ಸಂಸಾರದಲ್ಲಿ ಸ್ವಲ್ಪವೂ ಸಂತೋಷ ಕಂಡಿಲ್ಲ. ನನಗೆ ಬೇಸರವಾಗಿದೆ. ನಾನು ಇನ್ನೂ ಅದನ್ನು ಮುಟ್ಟಲಾರೆ. ಬಾಬಾ, ಇದೆಂತಹ ಮಾತುಗಳನ್ನಾಡುವೆ? ಇದರಲ್ಲಿ ಸ್ವಲ್ಪ ಸತ್ಯ ಅಡಗಿದೆ, ಅಂದರೆ ತಪ್ಪುಗಳೂ ಅಡಗಿದೆ. ಈ ದೇಹ ಇರುವ ತನಕ ಸಂಸಾರ ಇದ್ದೇ ಇರುತ್ತದೆ. ಯಾರು ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗಿದ್ದಲ್ಲಿ ನಿನಗೆ ಸಾಧ್ಯವೇ? ನಾನೂ ಸಹ ಇದರಲ್ಲಿ ಸಿಕ್ಕಿಬಿದ್ದಿದ್ದೇನೆ. ಸಂಸಾರ ಅನೇಕ ತರಹ ಇದೆ. ಇದು ದೇಹದ ಮೇಲ್ಮೈ ಮಾತ್ರ. ಕಾಮ, ಕ್ರೋಧ ಇತ್ಯಾದಿ ಅಥವಾ ಇತರ ಮಿಶ್ರಣ, ಇವೆರಡರ ಮಿಲನ ಸಂಸಾರ. ಕಾಡಿಗೆ ಓಡಿ ಹೋಗುವುದರಿಂದ ನೀನು ಸಂಸಾರವನ್ನು ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಈಗಿನ ನಿನ್ನ ಸ್ಥಿತಿ ನಿನ್ನಿಂದಲೇ ಉಂಟಾಗಿದೆ. ಆದ್ದರಿಂದ ಅದನ್ನು ಕಿರಿಕಿರಿ ಎಂದು ಹೇಳುವುದೇಕೆ? ಈ ದೇಹ ಪ್ರಾರಬ್ಧ ನಿನ್ನ ಹಿಂದಿನ ಕರ್ಮಗಳ ಫಲ. ಆದ್ದರಿಂದ ಈ ದೇಹ ಪುನಃ ಹುಟ್ಟಿದೆ. ಜೀವವು ದೇಹವನ್ನು ತಾಳಿ ಹಿಂದಿನ ಕರ್ಮವನ್ನು ಅನುಭವಿಸದೆ ಅದರಿಂದ ದೂರವಿರಲು ಸಾಧ್ಯವಿಲ್ಲ. ಎಲ್ಲ ವ್ಯಕ್ತಿಗಳು, ಎಲ್ಲ ಚರಾಚರಗಳೂ ವಿಭಿನ್ನ. ಚರಾಚರಗಳ ವಿಭಿನ್ನತೆ, ವ್ಯಾಪ್ತಿಗಳ ವಿಭಿನ್ನತೆಗೂ ಇದೇ ಕಾರಣ. ಹಣವಂತನ ನಾಯಿ ಸೋಫಾದ ಮೇಲೆ ಮಲಗುತ್ತದೆ, ಆದರೆ ಬಡವನ ಮನೆಯ ನಾಯಿ ಅಲ್ಲಿ ಇಲ್ಲಿ ಆಹಾರಕ್ಕೆ ಅಲೆದಾಡುತ್ತದೆ. ಇದು ದೇಹ ಪ್ರಾರಬ್ಧದಿಂದ ಆಗಿದೆ. ಇದು ಸತ್ಯ. ಜೈ ಸಾಯಿರಾಮ್.